ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಇಂದು ನಾವು ಸೇರಿದ ಉದ್ದೇಶ ನಮ್ಮ ಸಂಸ್ಥೆಯ ಬೋರ್ವೆಲ್ ಕಂಪನಿ ಪೈಪ್ ಕೇಸಿಂಗ್ ಉಲ್ಲಂಘನೆ ಮಾರಾಟ ಮಾಡುತ್ತಿರುವ ಎಲ್ಲ ಕಂಪನಿಗಳ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಪತ್ರಿಕಾ ಮಾಧ್ಯಮಗಳ ಸಹಕಾರದಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಗಮನಕ್ಕೆ ತರಲು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೀನಿ. ಇವಾಗ ಮುಖ್ಯ ಉದ್ದೇಶ ಏನೆಂದರೆ, ಮೊದಲು 6 ಇಂಚು ಬಿಟ್ಟು 6.5 ಇಂಚು 2 ಬಿಟ್ಟಿತ್ತು ಬೋರ್ವೆಲ್ಗೆ ಹಾಕೋದಕ್ಕೆ. ಸೊ 6 ಇಂಚು ಬಿಟ್ಟಿಗೆ ಆಗೋದ್ರಿಂದ 6.5 ಇಂಚು ಬಿಟ್ಟಿಗೆ MS ಪೈಪು ಕಬ್ಬಿನ ಪೈಪು ಇಲ್ಲ, 6 ಇಂಚಿಗೆ ಮಾತ್ರ ಪೈಪ್ ಇತ್ತು. ಅದು ಏನಾದರೆ ನಮ್ಮ ಮಾವನಾದ ಜಿ ಕೇಶವ ನಾಯ್ಡು ಅವರು ಎಲ್ಲ ರಾಜ್ಯಗಳಲ್ಲಿ ಸುತ್ತಿ ಬೋರ್ವೆಲ್ ಕೆಲಸ ಮಾಡ್ತಾ ಇದ್ರು. 30 ವರ್ಷ ಅನುಭವ ಇತ್ತು. ಅವರು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಎಲ್ಲದಕ್ಕಿಂತ ಕರ್ನಾಟಕದಲ್ಲೇ ಜಾಸ್ತಿ MS ಪೈಪು 300 ಅಡಿ 400 ಅಡಿ ಹೋಗ್ತಾ ಇದೆ. ಆದರೆ ಮೋಟ್ರಿಗೂ 6 ಇಂಚಿ ಪೈಪ್ಗೂ ಗ್ಯಾಪ್ ತುಂಬ ಕಮ್ಮಿ ಇತ್ತು. ಅದರಿಂದ ಕೇಬಲ್ ಆಗಿ ಸ್ವಲ್ಪ ಮಣ್ಣಾಗಿ ಏನೇ ಆಗಿ ಸಿಕ್ಕಾಕೊಂತ ಇತ್ತು. ನೆಕ್ಸ್ಟ್ ವಾಟರ್ ಪ್ರೆಷರ್ ಬಂದ್ರೂ ಅದು ನೀರು ಎಳೆಯೋಕೆ ಆ ಮೋಟ್ರಿಗೆ ಆ ಕೈಯಲ್ಲಿ ಆಗ್ತಾ ಇಲ್ಲ. ಮೋಟ್ರ್ ಮೇಲೆ ಎಳೆಯಿದ್ರೆ ಸ್ವಲ್ಪ ಸಿಕ್ಕಾಕೊಂಡ್ರು ಮೋಟ್ರ್ ಹೊರಟಾಯ್ತು. ನಮ್ಮ ರೈತರಿಗೆ ತುಂಬಾ ಕಷ್ಟವಾದ್ದು. 2 ಎಕರೆ ಒಂದು ಕಡೆಯಿಂದ ನೀರು ಸಿಕ್ಕೋದು, ಅದು 1,500 ಅಡಿ ಹೋಗ್ಬೇಕು. ಆದರೆ ಆ ಮೋಟ್ರ್ ಸಿಕ್ಕಾಕೊಂಡ್ರು ಮೋಟ್ರ್ ಸ್ಟಕ್ ಆಗಿಬಿಟ್ಟೋದು ಸಾವಿರಾರು ಇದೆ. ಕರ್ನಾಟಕದಲ್ಲಿ ಆಗಲಿ ಎಲ್ಲ ಕಡೆ ಸಾವಿರಾರು ಇದ್ದಾವೆ. ಅದಕ್ಕಾಗಿ ನಮ್ಮ ಮಾವನವರ ಜಿ ಕೇಶವ ನಾಯ್ಡು ಅವರು 170 to 190 175 mm ಔಟರ್ ಓಡಿ ಆ ಪೈಪನ್ನು ಕಂಡು ಹಿಡಿದು ಅದಕ್ಕೆ ಪೇಟೆಂಟ್ ತಗೊಂಡು ಆಮೇಲೆ ಪೇಟೆಂಟ್ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸಿ ಪೈಪನ್ನು ಕಲ್ಕಟ್ಟ ಟ್ಯೂಬ್ಸ್ ಅವರ ಮುಖಾಂತರ ಪೈಪನ್ನು ನಾವು ರಿಲೀಸ್ ಮಾಡಿದ್ದೀವಿ. ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯ ಏನೆಂದರೆ, ಕಂಪನಿಯವರು ಬಂದು ಮೆಡ್ರಾಸ್ ಹೈಕೋರ್ಟ್ ಅಲ್ಲಿ ಕಾಂಪ್ರಮೈಸ್ ಆಗಿ ಆ ಹಿಡಿದಿದ್ದ ಪೈಪ್ ನಮಗೆ ಕೊಟ್ಟು ಬಿಟ್ಟು ಕಾಂಪ್ರಮೈಸ್ ಆಗಿ ನಿಮ್ಮದು ನ್ಯಾಯ ಇದೆ, ನೀವು ನ್ಯಾಯ ಸತ್ಯವಾಗಿ ನಡೀತಾ ಇದ್ದಾರೆ, ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಅವರು ನಮ್ಮ ಜೊತೆ ಅಗ್ರಿಮೆಂಟ್ ಆಗಿ ಬಂದರು. ನೆಕ್ಸ್ಟ್ ಅದೇನು ಯಾವಾಗ ಎಲ್ಲರೂ ಇವ್ರ ಮೇಲೆ ಫೈಟ್ ಮಾಡೋದು ಆಗೋದು ನಮ್ಮ ಕೈಲಾಗಿಲ್ಲ. ನಾವು ಸುಮ್ಮನೆ ನಮ್ಮ ಮಾವರು ನಮ್ಮ ಹೆಲ್ತ್ ನೋಡ್ಕೊಳ್ಳೋದಕ್ಕೆ ಸುಮಾರು ವರ್ಷಗಳ ಟೈಮ್ ಆಯಿತು. ಆಮೇಲೆ ಅವರು ತೀರ್ಕೊಂಡ್ರು. 2014 ಅವರು ತೀರ್ಕೊಂಡ್ರು. 2015 ನಮ್ಮ ಬಾಮೇದಾದಕ್ಕೆ ಭೂಪತಿ ಅವರು ಮತ್ತು ಕ್ಯಾಲ್ಟ್ಯೂಬ್ ಅವರು ಸೀಸ್ ಮಾಡಿ ಆಮೇಲೆ ಮತ್ತು ಕೋರ್ಟ್ಗೆ ಹೋಗಿ ನಮ್ಮನ್ನು ಸತಾಯಿಸ್ತಾ ಇದ್ರು. ನೆಕ್ಸ್ಟ್ ಇದೆಲ್ಲ ಆದ ನಂತರ ನನಗೆ ಹೇಳಿದ್ರು, ಬಾವಾ ನೀನು ನಮ್ಮ ಕೈಯಲ್ಲಿ ಆಗಿಲ್ಲ, ನೀವು ಮಾಡಿ ಅಂತ ಹೇಳಿದ ನಂತರ ನಾನೇನು ಮಾಡಿದೆ, ಅವ್ರ ಹತ್ರ ಎನ್ಒಸಿ ತಗೊಂಡು ಕಾಪಿರೈಟ್ ಆಫೀಸ್ಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ನನ್ನ ಹೆಸರಲ್ಲಿ 170 ಇಂದ 190 ವರೆಗೂ 170, 172, 73 ಈ ರೀತಿ ಹಲವಾರು ಮಾಡ್ಕೊಂಡು ಬಂದಿದ್ದೆ. ನಾನು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬಂದಿದ್ದೀನಿ. ಬಂದ ನಂತರ ನಾನು 4 ವರ್ಷ ವೇಟ್ ಮಾಡಿದ್ದೀನಿ. ನಾನು ಎಲ್ಲ ಕಡೆ ಸರ್ವೆ ಮಾಡಿ ಎಲ್ಲ ಕಂಪ್ನಿಗಳು ಏನು ಮಾಡ್ತಾ ಇದ್ದಾರೆ, ಯಾವ ರೀತಿ ನಡ್ಕೊತಾ ಇದ್ದಾರೆ, ಏನು ಅಂತಾರೆ. ಅದೇ ಆವಾಗ ಮೊನ್ನೆ ರೀಸೆಂಟ್ ಆಗಿ ಇದರಲ್ಲಿ ಇವತ್ತು ಹಿಂಸೆ ಕೊಡ್ತಾ ಇದ್ದಾರೆ. ಈ ಮಾಧ್ಯಮದಿಂದ ನಮ್ಮ ಸರ್ಕಾರ ಗಮನಕ್ಕೆ ತಂದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಮಧ್ಯಕ್ಕೆ ತಂದು ನಿಮ್ಮಿಂದ ಆದ ಸಹಕಾರ ಮಾಡಿ ನನಗಿಂತ ರೈತರಿಗೆ ಜಾಸ್ತಿ ಸಹಾಯ ಆಗಬೇಕು. ಯಾಕಂದ್ರೆ ಇವತ್ತು ನಮ್ಮ ಬ್ರ್ಯಾಂಡು ಕಲ್ಕಟ್ಟ ಬ್ರ್ಯಾಂಡು, ಇದು ಸೂರ್ಯ ಬ್ರ್ಯಾಂಡು, ಇದು ಲಕ್ಷ್ಮಿ ಬ್ರ್ಯಾಂಡು, ಇದು ಅಪೋಲೋ ಬ್ರ್ಯಾಂಡು ಅಂತ ಹೇಳಿ ತರೋದು ರೋಲ್ ಶೀಟು ಒಂದೇ ಕಡೆ JSW ಇಂದ ತರೋದು, ಆ ಶೀಟ್ ಫೋಲ್ಡ್ ಮಾಡಿ ಕೊಡೋದು, ಬ್ರ್ಯಾಂಡ್ ಅಂತ ಹೇಳಿ 2,000, 1,500, 1,000 ಈ ರೀತಿ ಹಲವಾರು ರೇಟ್ಗಳಲ್ಲಿ ಮೋಸ ಮಾಡ್ತಾ ಇದ್ದಾರೆ. ಆದರೆ ಆ
ಬ್ರ್ಯಾಂಡ್ ಯಾರ್ದು ಅಲ್ಲ, ಜಿ ಕೇಶವ ನಾಯ್ಡು ಅವ್ರದ್ದೇ ಬ್ರ್ಯಾಂಡ್ ಅದು. ಈಗ ನಂದು ಜಿ ಎಲ್ ರಾಧಾಕೃಷ್ಣದೇ ಬ್ರ್ಯಾಂಡ್. ಆ ಬ್ರ್ಯಾಂಡ್ ಅಂತ ಹೇಳಿ ಮೋಸ ಮಾಡ್ತಾ ಇದ್ದಾರೆ. ನಾನು ಏನ್ ಹೇಳೋದೇನಂದ್ರೆ, ನೀವು ಸ್ವಾಮಿ ನಿಲ್ಲಿಸಿಬಿಡಿ, ಪೈಪೇ ಕೊಡಬೇಡಿ. ನೀವು ಕೊಡ್ತಾ ಇರೋದಕ್ಕಿಂತ 10-15% ಕಮ್ಮಿ ಮಾಡಿ ನಾನು ರೈತರಿಗೆ ಪೈಪ್ ಕೊಡ್ತೀನಿ, ನೀವು ನಿಲ್ಲಿಸೇ ಬಿಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲ ಅಂದ್ರೆ ನೀವು ಆ ರೇಟ್ಗೆ ಕೊಡಿ. ನಾನು ಇದರಲ್ಲಿ ಬದುಕಬೇಕು ಅಂತ ಏನಿಲ್ಲ, ಹೆಂಗೂ ನಾನು ಬದುಕು ಬಂದಿದ್ದೀನಿ. ಅವತ್ತು 2005ರಲ್ಲಿ ಹೋಗ್ಬೇಕಾಗಿರೋ ಬದುಕು ಬಂದಿದ್ದೀನಿ. ಅದಕ್ಕೋಸ್ಕರ ನಾನು ರೈತರಿಗೆ ಒಳ್ಳೇದಾಗಬೇಕು. ಯಾಕಂದ್ರೆ ನಾನು ರೈತ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು 83ರಲ್ಲಿ 100 ಅಡಿ ಬೋರ್ ನಾವು ಹಾಕಿದ್ದೀವಿ, 60 ಅಡಿ ಪೈಪ್ ಹಾಕಿದ್ದೀವಿ, ಕಬ್ಬಿನ ಪೈಪು. ನಮ್ಮದೇ ಮೋಟರ್ ಸಿಕ್ಕಾಕೊಂಡು ನಮ್ಗೆ ತೆಗಿಯೋಕೆ ಗೊತ್ತಿಲ್ಲ, ಟೆಕ್ನಾಲಜಿ ಗೊತ್ತಿಲ್ಲ. 20 ಅಡಿ ಅಗದಿದ್ದೀವಿ ನಾವು, ಪೈಪ್ ಸುತ್ತಲೂ ಅಗದು ಬಿಟ್ಟು ಅಲ್ಲಿ ಕಟ್ ಮಾಡಿ ಮೋಟರ್ ತೆಗೆದಿದ್ವಿ. ಆವಾಗ ಅಷ್ಟು ಕಷ್ಟದಲ್ಲಿ ನಾನೇ ಬಂದಿದ್ದೀನಿ. ಈಗ ಗೊತ್ತಾಯ್ತು. 1919ನಲ್ಲಿ ಪೈಪ್ ಕಂಡಿಡಿದಾಗ, ಜಿ ಕೇಶವ ನಾಯ್ಡು ಪೈಪ್ ಬಂದವಾಗ ನನಗೆ ಗೊತ್ತಾಯ್ತು, ಓ ಪುಣ್ಯಾತ್ಮ ಎಂತ ಕೆಲಸ ಮಾಡಿದ್ದಾನೆ, ಎಷ್ಟು ಒಳ್ಳೇದಾಗಿದೆ ರೈತರಿಗಾಗಿ, ಎಲ್ಲರಿಗೂ ಆಗಲಿ ಚೆನ್ನಾಗಿದೆಯಲ್ಲ. ಇವಾಗ ಎಲ್ಲರೂ ಚೆನ್ನಾಗಿದ್ದಾರೆ, ಮೋಟರ್ ಫ್ರೀಯಾಗಿ ಮೋಟರ್ ಬರ್ತದೆ. ಮೋಟರ್ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ, ಮೋಟರ್ ಒಂದೇ ಸೈಜ್ ಬರೋದು, ಅದಕ್ಕೆ ಡಿಫ್ರೆಂಟ್ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಪೈಪ್ ಕರೆಕ್ಟ್ ಆಗಿ ಸೈಜ್ ಬಂದೆ, ಮೋಟರ್ ಫ್ರೀ ಆಗಿ ಹೋಗಿ ಬರ್ತಾ ಇದೆ ಸ್ವಾಮಿ. ನೆಕ್ಸ್ಟ್ ಇನ್ನೊಂದು ಏನ್ ಮಾಡ್ತಾ ಇದ್ದಾರೆ ಇವರು, ಇದರಲ್ಲಿ 1.6 mm, 1.8 mm, 2 mm, 2.5, 2.9 ಅಂತ ಈ ಹಲವಾರು MML ಬರ್ತಾ ಇದೆ. ಅವ್ರು ಏನಂತಾರೆ 1.2 ಅಂತ ಹೇಳಿ 1.8 ಕೊಡೋದು, ಅದರಲ್ಲಿ ಉಳಿಸ್ಕೊಂತಾ ಇದ್ದಾರೆ. ಇನ್ನೊಂದು, ನಾವು ಪೈಪ್ ತಯಾರು ಮಾಡಿರುವಾಗ 175 ಇತ್ತು, ಇವಾಗ ಏನ್ ಮಾಡ್ತಾ ಇದ್ದಾರೆ 173, 173.5, 170.2. ಇದು ಏನು ಬೇರಿಂಗ ಸ್ವಾಮಿ? ಈ ಬೇರಿಂಗ್ ಅಕ್ಯುರೇಟ್ ಕುತ್ಕೊಂತಾನೆ, ಅದಕ್ಕೆ ಅಕ್ಯುರೇಟ್ ಮಾಡಬೇಕು. ಇದಕ್ಕೆ ಯಾಕೆ ಸ್ವಾಮಿ ಪಾಯಿಂಟ್ಗಳು ಬಂದು ಮಾಡೋದು? ಎಕ್ಸಾಕ್ಟ್ ಆಗಿ ಒಂದು ಸೈಜ್ ಬಿಟ್ರೆ ಆ ಸೈಜ್ ಬಿಡಬೇಕು. ಇವ್ರು ಯಾಕೆ ಬಿಡಬೇಕು? ಯಾಕೆ ರೈತರು ಮೋಸ ಮಾಡ್ತಾ ಇದ್ದಾರೆ? ನಾವು 20 ಅಡಿ ಮಾಡಿದ್ವು, 20 ಅಡಿ ಅರ್ಧ ಅಡಿ ಕಮ್ಮಿ ಮಾಡಿದ್ದಾರೆ. ಅರ್ಧ ಅಡಿ ಕಮ್ಮಿ ಮಾಡಿರೋ ಉದ್ದೇಶ ಏನಂದರೆ, ಟನ್ ಇವತ್ತು 54, 57, 58 ಈ ರೀತಿ ಮಾಡ್ತಾ ಇದ್ದಾರೆ. ಟನ್ ರೇಟು ಪ್ರಕಾರ ಡಿಸ್ಟ್ರಿಬ್ಯೂಟರ್ ಕೊಡ್ತಾರೆ, ಡಿಸ್ಟ್ರಿಬ್ಯೂಟರ್ ಡೀಲರ್ ಕೊಡ್ತಾರೆ, ಡೀಲರ್ ಅವರು ರೈತರಿಗೆ ಕೊಡ್ತಾರೆ. ಅಲ್ಲಿ ಏನಾಗುತ್ತಾ ಇದೆ ಅಂದ್ರೆ, ಈ ಕಮ್ಮಿ ಆಗಿರೋದು ಟನ್ನೇಜ್ ಪ್ರಕಾರ ನಾನು ಕೊಡ್ತೀನಿ, ನೀವೇನ್ ಮಾಡ್ತೀರಿ, ನಾನು ಸ್ವಲ್ಪ ಜಾಸ್ತಿ ರೇಟ್ ಮಾರ್ತೀನಿ, ನೀವು ಬೇಕಾದ್ರೆ ಮಾರ್ಕೊಳ್ಳಿ, ರೈತರಿಗೆ ತೂಕ ಕಮ್ಮಿ ಇದೆ ಅಂತ ಹೇಳಿ ಮಾರ್ಕೊಳ್ಳಿ ಅಂತ ಹೇಳಿ ಇವರು ಹೇಳಿದ ರೇಟಿಗೆ ಸಿಕ್ಕಾಪಟ್ಟಿ 1,000 ಇಲ್ಲಿಂದ ಡಿಸ್ಟ್ರಿಬ್ಯೂಟರ್ ಹೋಗಿ ಅವ್ರ 1,000, ಅಲ್ಲಿಂದ 1,000, ಈ ರೀತಿ ಎಲ್ಲ ಹೋಗಿ ರೈತರ ಮೇಲೆ ತಲೆ ಮೇಲೆ ಬೀಳ್ತಾ ಇದೆ. ನಾವು ಫಸ್ಟ್ ಮಾಡಿದ್ದು ನಮ್ಗೆ ಡೈರೆಕ್ಟ್ ಕೊಡಿ, ನಾವೇ ರೈತರು ಕೊಡ್ತೀವಿ. ಡೈರೆಕ್ಟ್ ಆಗಿ ಡೀಲರ್ ಕೊಟ್ಬಿಟ್ರೆ ಉಳಿತದೆ. ನಾನು ಈಗ ಹೇಳೋದು, ಇವತ್ತಿನ ರೇಟು 43,500 ರೂಪಾಯಿ ಶೀಟು, ಅದಕ್ಕೆ ಪ್ರೋಸೆಸ್ ಚಾರ್ಜ್ 3,500, 47,000 ಆಗುತ್ತೆ ಸ್ವಾಮಿ. 2 ರೂಪಾಯಿ ಸಾಕಲ್ವಾ? ಇಡೀ ಕರ್ನಾಟಕಕ್ಕೆ ಟ್ರಾನ್ಸ್ಪೋರ್ಟ್ ಹೋಗೋದು 49 ರೂಪಾಯಿ ಆಗುತ್ತೆ. 49 ರೂಪಾಯಿ ಆದಮೇಲೆ 58, 59 ಡಿಸ್ಟ್ರಿಬ್ಯೂಟರ್ ಮಾತ್ರ ಕೊಡ್ತಾ ಇದ್ರೆ, ಅಲ್ಲಿಂದ ಡೀಲರ್ಗೆ ಏನು ಹೋಗುತ್ತೆ? ಡೀಲರಿಂದ ರೈತರಿಗೆ ಏನು ಹೋಗುತ್ತೆ? ಈ ರೀತಿ ಮೋಸ ಮಾಡಿ ತುಳಿದು ಬಿಡ್ತಾ ಇದ್ದಾರೆ. ಏನ್ ನಾವು ಹೋಗಿ ನಮ್ದು ಕಾಪಿ ರೈಟ್ ಇದೆ ಕೇಳಿದ್ರೆ ಕೇಸ್ ಹಾಕೊಳ್ಳೋದು, ಸ್ಟೇ ತರೋದು, ನಾವು 4 ವರ್ಷ 3 ವರ್ಷ ಅಲ್ದಾಗೋದು ಬಿಟ್ಬಿಡೋದು. ಈ ರೀತಿ ನಮ್ಮ ಮಾವನವ್ರು ಬಿಟ್ರು, ನಮ್ಮ ಬಾಮೈದು ಬಿಟ್ಟ, ಈಗ ನಾನು ಬಂದಿದ್ದೀನಿ ಮುಂದೆ. ಇದುವರೆಗೂ ಅವರು ಮೀಡಿಯಾಗೆ ಬಂದಿಲ್ಲ, ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ಸ್ವಾಮಿ. ಯಾಕೆ ಗೊತ್ತರ, ಇಲ್ಲಿ ರೈತ ಮಕ್ಕಳು, ನಿಮ್ಮ ಮಾಧ್ಯಮದಂತವರ ರೈತ ಮಕ್ಕಳು ಇರ್ಬೋದು, ಆಫೀಸರ್ ಮಕ್ಕಳು, ಉದ್ಯೋಗಸ್ಥರು ಎಲ್ಲರೂ ಇರ್ಬೋದು. ಆ ರೈತರ ಕಷ್ಟ ಎಲ್ಲರಿಗೂ ತಿಳಿಸಬೇಕಂತ ರೆಸ್ಪಾನ್ಸಿಬಲ್ ಬಾಧ್ಯತೆ ನಮಗಿದೆ ಸ್ವಾಮಿ. ಅದಕ್ಕೋಸ್ಕರ ನಾನು ಹೇಳೋದು, ಈ ರೀತಿ ಹಲವಾರು ಪಾಯಿಂಟ್ಗಳೆಲ್ಲ ನಾನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ತಾವು ಕೇಂದ್ರ ಸರ್ಕಾರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಗಮನಕ್ಕೆ ತಂದು, ಕಾಮರ್ಸ್ ಅಂಡ್ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಅವ್ರ ಗಮನಕ್ಕೆ ತಂದು ಎಲ್ಲ ನಮಗೂ ರೈತರಿಗೂ ದೇಶಕ್ಕೂ ಎಲ್ಲರಿಗೂ ಸಹಾಯ ಮಾಡಬೇಕು ಅಂತ ನಾನು ಮನವಿ ಕೇಳಿಕೊಟ್ಟಿದ್ದೀನಿ. ಮತ್ತೆ 2003 ಎಸ್ ಎಂ ಕೃಷ್ಣ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದರು.
ಆವಾಗ 2003 6.5 ಇಂಚ್ ಡಯಾ 6.5 ಇಂಚ್ ಬಿಟ್ಟಿಗೆ ಆಗೋ ಪೈಪ್ ಇದೆ ಅಂತ ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ ಸ್ವಾಮಿ. ತೀರ್ಮಾನ ಮಾಡಿ ಶ್ರೀ ಮಿನಿಸ್ಟರ್ ಆನರಬಲ್ ಮಿನಿಸ್ಟರ್ ಆಫ್ ಮೈನ್ಸ್ ಅಂಡ್ ಜುವಾಲಜಿ ಶ್ರೀ ಕೆ.ಬಿ. ಕೋಗೋಳಿ ಆನರಬಲ್ ಮಿನಿಸ್ಟರ್ ಆಫ್ ರೂರಲ್ ವಾಟರ್ ಸಪ್ಲೈ ಇವರೆಲ್ಲ ಸೇರಿ ಕ್ಯಾಬಿನೆಟ್ ತೀರ್ಮಾನ ಮಾಡಿ 6 ಇಂಚ್ ಬಿಟ್ಟು ನಿಲ್ಲಿಸ್ಬಿಟ್ಟು 6.5 ಬಿಟ್ಟು ಸ್ಟಾರ್ಟ್ ಮಾಡಿದ್ರು ಸ್ವಾಮಿ. ಸರ್ಕಾರ ಆವತ್ತೇ ಕೂಡಲೇ ಸರ್ಕಾರ ನಮಗೆ ಸಹಾಯ ನೀಡಿದೆ. ಈಗಲೂ ಬೆಲ್ಗಾಂ, ಹುಬ್ಳಿ, ಬಾಗಲಕೋಟೆ ಈ ಕಡೆ ಎಲ್ಲ ಇವತ್ತೂ 6 ಇಂಚ್ ಬೋರ್ ಆಗ್ತಾ ಇದ್ದಾರೆ. ಯಾಕೆ ಗವರ್ಮೆಂಟ್ 6.5 ಆಗ್ತಾ ಇದೆ, ರೈತರ 6 ಇಂಚ್? ಯಾಕಂದ್ರೆ ಈ ರಿಗ್ ಬೋರ್ವೆಲ್ ಇದಾರಲ್ಲ ಅವ್ರ ಸ್ವಾರ್ಥಕ್ಕೋಸ್ಕರ ಡೀಸೆಲ್ ಎಲ್ಲ ಹೊಡಿತದೆ, ರೇಟ್ ಮಾತ್ರ ಇದೇ ರೇಟ್ ಜಾಸ್ತಿ ಆಗ್ತಾರೆ, ಬಿಟ್ಟಿಗಾಗೋ ರೇಟ್ ಜಾಸ್ತಿ ಆಗ್ತಾರೆ, ಊರು ಉಳಿತದೆ ಅಂತ ಈಗಲೂ ಸರ್ಕಾರ ಗಮನಕ್ಕೆ ತಂದು ಅಲ್ಲಿನೂ 6.5 ಇಂಚ್ ಹಾಕ್ಬೇಕು, ಅವ್ರಿಗೂ ಮೋಟರ್ ಸಿಕ್ಕಾಕೊಂತದೆ. ಅದರ ಉದ್ದೇಶದಿಂದ ಅಲ್ಲಿನೂ 6.5 ಇಂಚ್ ಮೋಟರ್ ಬಿಟ್ಟು ಬಳಸಬೇಕು ಅಂತ ತಾವೆಲ್ಲ ಸೇರಿ ಸರ್ಕಾರ ಗಮನಕ್ಕೆ ತರಬೇಕು ಅಂತ ಅದು ಒಂದು ವಿನಂತಿ.